ಕೆರಿಯರ್ ಸ್ಲೋ ಆಗ್ತಾ ಇದೆ ಅಂದರೆ ಮೋಸ್ಟ್ ಪೀಪಲ್ ಯೋಚನೆ ಮಾಡೋದೇ ಕಂಪನಿ ಚೇಂಜ್ ಮಾಡಬೇಕು ಅಂತ. ಇದು ರಾಂಗ್ ಅಂತ ಅಲ್ಲ, ಬಟ್ ಇದು ಕೂಡ ಕಂಪ್ಲೀಟ್ ಸೊಲ್ಯೂಷನ್ ಅಲ್ಲ. ಕಂಪ್ನಿ ಚೇಂಜ್ ಮಾಡಿದ್ರು ನಮ್ಮ ಅಪ್ರೋಚ್ ಚೇಂಜ್ ಆಗಿಲ್ಲ ಅಂದರೆ ಗ್ರೋತ್ ಚೇಂಜ್ ಆಗಲ್ಲ. ನ್ಯೂ ಕಂಪ್ನಿ ಜಾಯ್ನ್ ಆದಾಗ ಫಸ್ಟ್ ಫ್ಯೂ ಮಂತ್ಸ್ ಚೆನ್ನಾಗಿರುತ್ತೆ, ನ್ಯೂ ಪೀಪಲ್, ನ್ಯೂ ಟೂಲ್ಸ್, ನ್ಯೂ ಎನರ್ಜಿ. ಆದರೆ 6 to 8 ಮಂತ್ಸ್ ಆದಮೇಲೆ ನಿಮಗೆ ಅದೇ ಓಲ್ಡ್ ಫೀಲಿಂಗ್ ಬರುತ್ತೆ. ಆಗ ನಿಮಗೆ ಅನಿಸುತ್ತೆ ಕಂಪ್ನಿನೇ ಪ್ರಾಬ್ಲಮ್ ಅಂತ. ಬಟ್ ಮೋಸ್ಟ್ ಆಫ್ ದ ಟೈಮ್ ಪ್ರಾಬ್ಲಮ್ ನಮ್ಮ ಕಂಪ್ನಿ ಅಲ್ಲ, ನಮ್ಮ ಹ್ಯಾಬಿಟ್ಸೇ ನಮ್ಮ ಪ್ರಾಬ್ಲಮ್. ಸೇಮ್ ಹ್ಯಾಬಿಟ್ ಅಂದರೆ ಟಾಸ್ಕ್ ಅವಾಯ್ಡ್ ಮಾಡೋದು, ಡಿಸಿಷನ್ ಅವಾಯ್ಡ್ ಮಾಡೋದು, ರೆಸ್ಪಾನ್ಸಿಬಿಲಿಟಿನ ತಗೊಳ್ದೇ ಇರೋದು. ನೀವು ಕಂಪ್ನಿ ಚೇಂಜ್ ಮಾಡಿದ್ರೆ ಅದು ಜಸ್ಟ್ ಎನ್ವಿರಾನ್ಮೆಂಟ್ನ ಚೇಂಜ್ ಮಾಡುತ್ತೆ. ಬಟ್ ಗ್ರೋತ್ ಬರಬೇಕಂದ್ರೆ ಅದು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ರೆಸ್ಪಾನ್ಸಿಬಿಲಿಟಿನ ತಗೊಂಡಿಲ್ಲ ಅಂದರೆ ನೀವು ಕಂಪ್ನಿಗೆ ಹೋದರೂ ಕೂಡ ನಿಮ್ಮ ಗ್ರೋತ್ ಅಲ್ಲೇ ಸ್ಟಾಪ್ ಆಗುತ್ತೆ. ಸ್ವಿಚ್ ಮಾಡಬೇಕು ಅಂದರೆ ಎಸ್ಕೇಪ್ ಆಗಬೇಕು ಅಂತ ಅಲ್ಲ, ನೀವು ಸ್ವಿಚ್ ಮಾಡಬೇಕಂದ್ರೆ ಬಿಗರ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದಕ್ಕೆ ರೆಡಿ ಆಗಿರಬೇಕು. ಸೊ ನೀವೇನಾದರೂ ಕಂಪ್ನಿ ಚೇಂಜ್ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ಒಂದು ಕ್ವಶನ್ ಕೇಳ್ಕೊಳ್ಳಿ, ನೆಕ್ಸ್ಟ್ ರೋಲಲ್ಲಿ ನಾನು ಏನು ಓನ್ ಮಾಡ್ತೀನಿ ಅಂತ. ಈ ಆನ್ಸರ್ ಕ್ಲಿಯರ್ ಇದ್ದರೆ ನಿಮ್ಮ ಸ್ವಿಚ್ಚಿಗೆ ಕೂಡ ಹೆಲ್ಪ್ ಆಗುತ್ತೆ. ಇಲ್ಲ ಅಂದರೆ ಸೇಮ್ ಸ್ಟೋರಿ ರಿಪೀಟ್ ಆಗುತ್ತೆ.